2024ರಂದು ಎಸ್.ಸಿ. ಮಾದೇಪ್ಪನವರು ದಲಿತರಿಗೆ ಬಜೆಟ್ ಅಲ್ಲಿ ಮೀಸಲಾದ ದುಡ್ಡು ವಿಚಾರದ ಬಗ್ಗೆ ಬೆಳಗಾಂ ತೆರಿಗೆ ಅಧಿವೇಶನ ನಾವೇ ದೊಡ್ಡ ಪ್ರೊಟೆಸ್ಟ್ ಮಾಡಿದ್ವಿ. ಯಾಕೆ ಹೇಳಿದ್ರೆ ಅಂದ್ರೆ ದಲಿತರ ಮೀಸಲಾದ ಅಮೌಂಟ್ ನೀವು ಬೇರೆ ರೀತಿ ಬಿಟ್ಟಿ ಬಗ್ಗೆ ಯೋಚನೆ ಮಾಡಿದ್ದೀರಾ, ದಯವಿಟ್ಟು ಅದು SC/ST ಜನಾಂಗಕ್ಕೆ ಉಪಯೋಗ ಮಾಡಿ, ಮತ್ತೆ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಎಸ್.ಸಿ. ಮತ್ತು ಬೈರಾಗಿ ನಾವು ಮಾತಾಡಿದ್ವಿ. ನಾವು ಏನ್ ಹೇಳ್ತೀವಿ, ನಮ್ಮ ಸಮುದಾಯದವರು ಒಗ್ಗಟ್ಟಾಗಿ ಇವತ್ತು ಮುಖ್ಯಮಂತ್ರಿ ಆಗ್ಬೋದಾಯ್ತು. ಕೆಲವು ಟೈಮ್ಗಳು ನಮ್ಮ ಎಸ್.ಆರ್. ಕೃಷ್ಣ KPCC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಗೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಧರ್ಮಸಿಂಗ್ ಆಯ್ತು, ಮತ್ತೆ ಜಿ. ಪರಮೇಶ್ವರ್ ಅವರು KPCC ಅಧ್ಯಕ್ಷ ಆಗಿದ್ರು. ಸಿದ್ದರಾಮಯ್ಯ ಸಾಹೇಬ್ ಬಂದರು. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಣಯ ಪಾತ್ರ ಓಟನ್ನು ಹಾಕಿದ್ರೆ ಜೊತೆಗೆ ಹಿಂದಿನದವರು ಕಾಂಗ್ರೆಸ್ ಪಕ್ಷ ಅಧಿಕಾರದವರು ಮುಂದಾಗಿದ್ದಾರೆ. ಈ ಒಂದು ಕಾರಣದಿಂದ ನಾವು ಹೇಳ್ತಾ ಇದ್ದೀವಿ. ಈ ಬೆಳಗಾವಿ, ಕುರ್ಚಿ, ರಾಯಬಾಗ, ಹುಬ್ಳಿ, ಧಾರವಾಡದಲ್ಲಿ ನೀವು ಬಂದು ನೋಡೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ನಾವೇ ಕೊಡು ದಲಿತರಿಗೆ ಪರವಾಗಿ ಮಾಡಿದ್ದಾರೆ ಕೆಲಸ, ಇಲ್ಲ ಅಂತಿಲ್ಲ. ಈಗ ಅದು ನಾವೇ ದೊಡ್ಡ ಪಡೆದಲ್ಲಿ ಪೊಸಿಷನ್ ಹೋಗಿ ಜಮೀರ್ ಅಹಮದ್ ಕೊಟ್ಟು ಸ್ಪಾಟ್ ಬಂದಿದ್ದಾರೆ. 15 ವರ್ಷ ಕುರ್ಚಿ ಗ್ರಾಮದಲ್ಲಿ ಯಾವ ಮಂತ್ರಿಗಳು ಆಗಿ ಬಂದಿಲ್ಲ. ಸ್ಥಳೀಯ ಉಸ್ತುವಾರಿ ಮಂತ್ರಿಗಳ ಜೊತೆ ಬಂದು ಸ್ಥಳ ವೀಕ್ಷಣೆ ಮಾಡಿ 548 ಮನೆ, ತಲಾ ಒಂದೊಂದು ಮನೆಗೆ 5 ಲಕ್ಷ ರೂಪಾಯಿ ಸೆಲೆಕ್ಷನ್ ಮಾಡಿದ್ರು ಸರ್. ಈಗ ಧನವಂತಿಕೆಯಲ್ಲಿದ್ದವರು ಲಿಖಿತವಾಗಿ ತಂದಲ್ಪಟ್ಟ ವ್ಯಕ್ತಿನ ದಲಿತ. ಈಗ ಯಾರು ಬಡ ಜನತೆ ಇದ್ದಾರೋ SC/ST ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಒಂದು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸಮುದಾಯದ ಮಿನಿಸ್ಟ್ರುಗಳು ಯಾರೂ ಮಾಡಿಲ್ಲ. ಕಾರಣ ಏನಂದ್ರೆ ಅಧಿಕಾರ ಸಿಗೋಕ್ ಮುಂಚೆ ಒಂದು ಮಾತು, ಅಧಿಕಾರ ಸಿಗ್ತಾನಂತ ಕುರ್ಚಿ ಕಂಡುಕೊಂಡಿರ್ತಾರೆ. ಇದು ಒಂದು ನಮ್ಮ ಸಮುದಾಯ ಮಂತ್ರಿಗಳು ಇದಾಯ್ತು. ಇಲ್ಲಾಂದ್ರೆ ನಾವು ಏನಂದ್ರೆ SC ಇವರಿಗೆ ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಸಿಗ್ಬೇಕಾಯ್ತು, ಮೋಟಲ್ಲಿ ಸಿಕ್ಕಿಲ್ಲ. ಅಧಿಕಾರಿ ಅಂಟುಕೊಂಡು ಕೂತ್ಕೊಂಡು ರಿಸೈನ್ ಮಾಡಿ ಬಂದ್ಬಿಡ್ಬೇಕು. ಯಾಕೆ ಬೇಕಾಯ್ತು? ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರು ಓಟ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿದ್ದಾರೆ. ಒಳ್ಳೆ ಮೀಸಲಾತಿ ಬಗ್ಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಳು ಮಾಡಿದ್ದೀವಿ. ನಮ್ಮೆಲ್ಲ ಬೆಂಕಿ ಹಚ್ಚೋದು, ಅಣ್ಣ ತಮ್ಮ ಡಿವೈಡ್ ಮಾಡ್ತೀವಿ. ಸರ್, ಇವತ್ತು ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನಂದರೆ, ಶ್ರೀಯುತ DK ಶಿವಕುಮಾರ್ ಮಂತ್ರಿಮಂಡಲದಲ್ಲಿ BZ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಒತ್ತಾಯದ ಮನವಿ ಮೇರೆಗೆ AICC ಅಧ್ಯಕ್ಷ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಈಗಾಗಲೇ ಮನವಿಗಳನ್ನ ಬಂದಿದ್ದೀವಿ. ನಾಳೆ ಮತ್ತು ನಾಳೆ KPCC ಅಧ್ಯಕ್ಷರನ್ನು ಮೀಟ್ ಮಾಡ್ತೀವಿ. ಸಿದ್ದರಾಮಯ್ಯ ಸರ್ ಜೊತೆಯಲ್ಲಿ ಮೀಟ್ ಮಾಡಿ ಅವ್ರಿಗೊಂದು ಮನವಿ ಕೊಡ್ತಾ ಇದ್ದೀವಿ ಸರ್. ಈಗ ನಾಳೆ ಅಥವಾ ನಾಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದ ತಕ್ಷಣ ನಾವು ಹೋಗ್ತಾ ಇದ್ದೀವಿ. ಅವ್ರು ಕೊಟ್ಟೇ ಕೊಡ್ತೀವಿ ಸರ್. ಕೊಟ್ಟಿಲ್ಲ ಅಂದರೆ ಈಗ ಮುಂದಿನ ನಡೆ ನಾವು ಯಾರಂತ ದಲಿತ ಸಂಘರ್ಷ ಸಮಿತಿ ತೋರಿಸಲೇಬೇಕಾಗುತ್ತೆ. ನಾವು ಕೇಳ್ತಾ ಇರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿದ್ವಿ. ಅಲ್ಪಸಂಖ್ಯಾತ ದಲಿತರ ಜೊತೆಲಿ ಹಿಂದುಳಿದವ್ರಿಗೂ ಮತದಾನ ಮಾಡಿದ್ವಿ.